ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ರಹಸ್ಯ ಕಾರ್ಯಾಚರಣೆಯಲ್ಲಿ ನಿರ್ದೇಶಕನೊಬ್ಬನ ಬಗ್ಗೆ ಮಾಹಿತಿ. ಕಾಸ್ಟಿಂಗ್ ಕೌಚ್ ದಂಧೆಯಲ್ಲಿ ಹೆಸರಾಂತ ನಿರ್ದೇಶಕ ಇದ್ದಾನೆ. ಆತ ಕಾಸ್ಟಿಂಗ್ ಕೌಚ್ ಮಾಡ್ತಾನಂತೆ ಅಂತ ನಮಗೆ ಮಾಹಿತಿ ಬರುತ್ತೆ. ನಮಗೆ ಮಾಹಿತಿ ಬಂದಾಗ ನಾವು ರೆಡಿಯಾಗಿ ಆ ಮಾಹಿತಿಯ ಬೆನ್ ಹತ್ತಿದ್ದೀವಿ. ಆ ನಿರ್ದೇಶಕನನ್ನೇ ಡೈರೆಕ್ಟ್ ಆಗಿ ನಾವು ಸಂಪರ್ಕಿಸಿದ್ವಿ. ಏನಪ್ಪ ಹೀಗಂತೆ ಹಿಂಗಿದ್ಯಾ ಅಂತ. ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇದೆ, ನಾವೊಂದು ಸಿನಿಮಾ ಮಾಡಬೇಕು, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಸಿನಿಮಾ ಮಾಡಬೇಕನ್ನೋದು ಕ್ರೇಜ್. ಇಂಥ ಹಲವು ನಿರ್ಮಾಪಕರು ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣ್ತಾರೆ. ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇದೆ, ಸಿನಿಮಾ ಮಾಡಬೇಕು, ದಿನಕ್ಕೊಂದು 10-15 ಲಕ್ಷ ರೂಪಾಯಿ ಆದಾಯ ಇದೆ ನಮಗೆ. ನಾವು ಆ ನಿರ್ದೇಶಕನನ್ನ ಅಪ್ರೋಚ್ ಮಾಡಿದ ರೀತಿ ಇದು. ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇದೆ, ಸಿನಿಮಾ ಮಾಡಬೇಕು ಅನ್ನೋದು ಹುಚ್ಚು ನಮಗೆ. ದಿನಕ್ಕೆ 10-15 ಲಕ್ಷ ರೂಪಾಯಿ ಆದಾಯ ಬರುತ್ತೆ, ಸಿನಿಮಾ ಮಾಡಬೇಕು. ಹೀಗಂತ ಕವರ್ ಸ್ಟೋರಿ ತಂಡ ಮಾತು ಶುರು ಮಾಡ್ಕೊಳ್ಳುತ್ತೆ. ಇಂತಹ ಶೋಕಿ ನಿರ್ಮಾಪಕರು ಬಹಳಷ್ಟು ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದಾರೆ. ಅವರಿಗೆ ಸಿನಿಮಾ ಅನ್ನೋದು ಕಲೆ ಅಲ್ಲ, ಶೋಕಿ. ಹಂಗಿದ್ದೇ ಒಂದು ಶೋಕಿ ನಿರ್ಮಾಪಕರು ನಾವು ಅಂತ ಹೇಳ್ಕೊಂಡು ನಿರ್ದೇಶಕನ ಹತ್ರ ಹೋಗ್ತೀವಿ. ಯಾವ ನಿರ್ದೇಶಕನ ವಿರುದ್ಧ ಕಾಸ್ಟಿಂಗ್ ಕೌಚ್ ಆರೋಪ ಬಂದಿತ್ತು ನೋಡಿ ಸರ್, ಈ ಮನುಷ್ಯ ಹೆಣ್ಣು ಮಕ್ಕಳನ್ನ ಈ ಪಾಪದ ಕೂಪಕ್ಕೆ ತಳ್ತಾನೆ ಅಂತ ನಮಗೆ ಬಂದ ಮಾಹಿತಿ ಬೆನ್ನು ಹತ್ಕೊಂಡು ನಾವು ಆ ಸಿನಿಮಾ ನಿರ್ದೇಶಕನನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ದಿನಕ್ಕೆ 10-15 ಲಕ್ಷ ರೂಪಾಯಿ ನಮ್ಮ ಆದಾಯ ಇದೆ. ಆದ್ರೆ ಶೋಕಿಗೆ ಒಂದು ಸಿನಿಮಾ ಮಾಡಬೇಕು, ಕ್ರೇಜ್ ಇದೆ ನಮಗೆ, ಸಿನಿಮಾ ಮಾಡೋ ಕ್ರೇಜ್ ಇದೆ. ಒಂದಿಷ್ಟು ಅಮೌಂಟ್ ಇಟ್ಕೊಂಡಿದ್ದೀವಿ, ಅದರಲ್ಲಿ ಸಿನಿಮಾ ಮಾಡಬೇಕು, ನಮ್ಮ ಬಜೆಟ್ ಇದು ಅಂತ ಮಾತು ಶುರು ಮಾಡ್ತೀವಿ. ಕವರ್ ಸ್ಟೋರಿ ತಂಡದ ರಹಸ್ಯ ಕಾರ್ಯಾಚರಣೆ ಶುರು ಆಗೋದು ಈ ರೀತಿ. ನಮಗೆ ಸಿಕ್ಕಂತ ಮಾಹಿತಿಯನ್ನ ಆಧರಿಸಿ ನಿರ್ದೇಶಕನೊಬ್ಬನ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿಯನ್ನ ಆಧರಿಸಿ ಆತನನ್ನ ಹುಡುಕೊಂಡು ಹೋಗಿ ಈ ರೀತಿಯಾಗಿ ಮಾತುಕತೆಯನ್ನ ನಮ್ಮ ಕವರ್ ಸ್ಟೋರಿ ತಂಡ ಶುರು ಮಾಡುತ್ತೆ. ದಿನಕ್ಕೆ 10-15 ಲಕ್ಷ ನಮಗೆ ಆದಾಯ ಇದೆ, ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾತುಕತೆಯನ್ನ ನಮ್ಮ ತಂಡ ಶುರು ಮಾಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ಈ ಸ್ಟಿಂಗ್ ಆಪರೇಷನ್. ವೀಕ್ಷಕರೇ, ಒಬ್ಬ ನಿರ್ದೇಶಕ ಅಂದ್ರೆ ದೇವರ ಸಮಾನ. ನಮ್ಮ ಜೀವನ ರೂಪಿಸೋನು, ನಮ್ಮ ಮುಂದಿನ ಜೀವನಕ್ಕೆ ಹಾದಿ ಹಾಕೊಡೋನು, ಗುರು ಆತ. ಹೀಗಂತ ಬರೋ ಆರ್ಟಿಸ್ಟ್ಗಳು ಬಹಳಷ್ಟು ಜನ ಈ ಹಿಂದೆನೂ ಮಾಡ್ತಾ ಇದ್ರು, ಈಗಲೂ ಹಲವರು ಮಾಡ್ತಾರೆ. ಮೊದಲ ಸಿನಿಮಾ, ಮೊದಲ ಚಾನ್ಸ್ ಅಂದ್ರೆ ಅತಿ ಭಕ್ತಿಯಿಂದ, ಅತ್ಯಂತ ಪರಿಶುದ್ಧ ಭಕ್ತಿಯಿಂದ ಕಾಲಿಗೆ ಮುಗಿತಾರೆ. ಸರ್, ನೀವು ನಮಗೊಂದು ಚಾನ್ಸ್ ಕೊಟ್ಟಿದ್ದೀರಿ, ನಿಮ್ಮಿಂದ ನಮ್ಮ ಜೀವನ ರೂಪುಗೊಳ್ಳುತ್ತೆ, ನೀವು ನಮ್ಮ ಗುರುವಿನ ಸಮಾನ, ದೇವರ ಸಮಾನ ಅಂತ ಕಾಲಿಗೆ ಮುಗಿತಾರೆ. ಅಂತಹ ಸ್ಥಾನದಲ್ಲಿರೋ ಒಬ್ಬ ನಿರ್ದೇಶಕ ಕಾಸ್ಟಿಂಗ್ ಕೌಚ್, ಅಮ್ಮ ನಿನಗೆ ಆಫರ್ ಬೇಕಾ, ಕಮಿಟ್ಮೆಂಟ್ಗೆ ಒಪ್ಕೋಬೇಕು, ಕಮಿಟ್ಮೆಂಟ್ಗೆ ರೆಡಿ ಇದ್ದಾರೆ ನಮ್ಮ ಹತ್ರ ಅಂತ ಆ ಸಿನಿಮಾ ಇಂಡಸ್ಟ್ರಿಯ ಕನಸು ಹೊತ್ತಿ ಬಂದ ಆ ಹೆಣ್ಣು ಮಕ್ಕಳನ್ನ ಕಾಸ್ಟಿಂಗ್ ಕೌಚ್ ದಂಧೆಗೆ ಎಳೆಯೋ ಆ ನಿರ್ದೇಶಕನನ್ನ ನಾವಿವತ್ತು ಎಕ್ಸ್ಪೋಸ್ ಮಾಡೋರಿದ್ದೀವಿ. ಶೋಕಿಗೆ, ಹಾಬಿಗೆ, ಹುಚ್ಚಿಗೆ ಅಂತ ಬರೋ ನಿರ್ಮಾಪಕರಿಗೆ ಇಂಥ ನಿರ್ದೇಶಕರು ಕೊಡೋ ಆಫರ್ ಕಮಿಟ್ಮೆಂಟ್. ಸಿನಿಮಾಗೂ ರೆಡಿ, ಕಮಿಟ್ಮೆಂಟ್ಗೂ ರೆಡಿ. ನಾವಿದ್ದಾರೆ ಸರ್ ಹೀರೋಯಿನ್ಸು, ನಾನ್ ಕರ್ಕೊಂಡ್ ಬರ್ತೀನಿ ಅಂತಾನೆ ಈ ನಿರ್ದೇಶಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.